ಪವರ್ ಮಿನಿಸ್ಟರ್. ಮಾನ್ಯ ಸಭಾಧ್ಯಕ್ಷರೇ, ಧನ್ಯವಾದಗಳು. ಮಾನ್ಯ ಇಂಧನ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತಮಗೂ ಮತ್ತು ವಿಧಾನಸಭಾ ಅವರು ವಿಚಾರದಲ್ಲಿ ಧನ್ಯವಾದಗಳನ್ನು ಹೇಳಿ, ಇವತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದಂಥದ್ದು ಸುಮಾರು 600 ಹಳ್ಳಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ಸುಮಾರು ಬೀದಿ ದೀಪಗಳು. ಈಗ ಅವರು ಉತ್ತರ ಕೊಟ್ಟಿದ್ದಾರೆ, ಆದರೆ ಮತ್ತೆ ಏನದಕ್ಕೆ ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಸಭೆಗೆ ಒಂದು ನಿಮಿಷ ಅವ್ರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 8 ಲಕ್ಷ ಯೂನಿಟ್ ವ್ಯರ್ಥ ಆಗ್ತಿದೆ. ಅದು ಆರ್ಥಿಕವಾಗಿ ಮತ್ತು ಇಂಧನ ನಷ್ಟದ ವಿಚಾರದಲ್ಲಿ ಮಾನ್ಯ ಇಂಧನ ಸಚಿವರ ಗಮನ ಸೆಳೆದೆ. ಅದರಲ್ಲಿ ಈಗ ಅವರು ಮುಂದಿನ ದಿನಗಳಲ್ಲಿ ಫ್ಯೂಸ್ನ ಹಾಕ್ಲಿಕ್ಕೆ ಮತ್ತು ಒಂದು ದೀಪಗಳ ನಿಯಂತ್ರಣ ಮತ್ತು ಆಪರೇಟರ್ಗಳ ಸ್ವಿಚ್ಗಳನ್ನು ಬದಲಿ ಟೈಮರ್ಗಳನ್ನು ಹಾಕ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನಾನು ಇದ್ರ ಜೊತೆಗೆ ನಮ್ಮಲ್ಲಿ ಏನಾಗ್ತಿದೆ ಅಂತ ಅಂದರೆ, ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರೋಂಥದ್ದು. ನಮ್ಮಲ್ಲಿ ರೈತರುಗಳಿಗೆ ಇನ್ನೂ ಸಾಕಷ್ಟು ಕಡೆ ನಿರಂತರದ ಒಂದು ಸಂಪರ್ಕ ಇಲ್ಲದೆ 3 ಫೇಸ್ ಕರೆಂಟ್ ಸಿಗ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ಸಚಿವರ ಹತ್ರ ಅವರ ಗಮನದಲ್ಲಿ ಏನು ತರಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಇದರಿಂದ ಏನು ನಷ್ಟ ಆಗ್ತಿದೆ ಇದನ್ನು ಉಳಿಸಿ ನಮ್ಮಲ್ಲಿ ಇನ್ನೂ ಒಂದು 24 ಹಳ್ಳಿಗಳಿಗೆ ನಿರಂತರ ಸಂಪರ್ಕ ಕೊರತೆ ಇರೋದ್ರಿಂದ ಅದನ್ನು ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಿಗೆ ಮನವಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ವಿವರವಾದ ಉತ್ತರವನ್ನು ಒದಗಿಸಲಾಗಿದೆ. ಅವರು ಏನು ಹೇಳ್ತಾ ಇದ್ದಾರೆ, ಈಗ ಹಗಲು ಹೊತ್ತು ಸಮೇತ ಪಂಚಾಯತಿಯಲ್ಲಿ ದೀಪಗಳು ಉರಿತಾ ಇದೆ, ಅದರಿಂದ ಸರ್ಕಾರಕ್ಕೆ ಮತ್ತು ಪಂಚಾಯತಿಯವರಿಗೆ ನಷ್ಟ ಆಗ್ತದೆ ಅನ್ನೋ ವಿಚಾರ ಹೇಳಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ನಾವು ಬಡ್ಜೆಟಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. 250 ಕೋಟಿ ರೂಪಾಯಿ ಬೆಸ್ಕೋ ವ್ಯಾಪ್ತಿಯಲ್ಲಿ ಅದಕ್ಕೆ ಬಡ್ಜೆಟ್ನಲ್ಲಿ ಪ್ರೊವೈಡ್ ಮಾಡಿಟ್ಟಿದ್ದೀವಿ. ಈಗ ಅದರ ಪ್ರಕಾರ ಕುಣಿಗಲಿಗೆ 4.33 ಕೋಟಿ ಇದೆ. ಆದಷ್ಟು ಬೇಗನೆ ಅದನ್ನು ಮಾಡಲಿಕ್ಕೆ ಈಗಾಗಲೇ ನಾವು ನಿರ್ಧಾರ ತಗೊಂಡಿದ್ದೀವಿ. ಆದಷ್ಟು ಬೇಗನೆ ಅದು ಮಾಡ್ತೀವಿ. ಮಾನ್ಯ ಸಚಿವರು ತುಂಬ ಧನ್ಯವಾದಗಳು. ಕುಣಿಗಲ್ ತಾಲೂಕಿನ ಪರವಾಗಿ ಮಾನ್ಯ ಸಚಿವರಿಗೆ.